ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ಕೆಟ್ ಹೇಗಿದೆ ಎಂದು ಅಬ್ಸರ್ವ್ ಮಾಡೋಣ. ಬೆಳಗ್ಗೆ ಗ್ಯಾಪ್ ಡೌನ್ ಓಪನ್ ಆಗಿ ಗ್ಯಾಪ್ ಡೌನ್ ಓಪನ್ ಆಯಿತು. ಓಪನ್ ಆದಮೇಲೆ ಸ್ಲೈಟ್ಲಿ ಬುಲ್ಲಿಶ್ ಹೋಯಿತು. ಅಪ್ರಾಕ್ಸಿಮೇಟ್ಲಿ 26,300 ಲೆವೆಲಲ್ಲಿ ಸ್ವಲ್ಪ ರಿಜೆಕ್ಷನ್ ಕಾಣ್ತು. ರಿಜೆಕ್ಷನ್ ಕಂಡಿದ್ದು ಅದು 26,180 ಲೆವೆಲಿಗೆ ಬಂದು ಮಾರ್ಕೆಟ್ ಕ್ಲೋಸ್ ಆಯಿತು. ಸೊ ಕ್ರೂಷಿಯಲ್ ಲೆವೆಲ್ ಬಂದುಬಿಟ್ಟು 26,200. ಎಸ್ಟರ್ಡೇ ಹೇಳಿದ ಹಾಗೆ 26,400 ಅನ್ನೋದು ಕ್ರೂಷಿಯಲ್ ಸಪೋರ್ಟ್ ಆಗಿರುತ್ತದೆ. ಸೊ ಇನ್ ಕೇಸ್ 26,200ನ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋದರೆ ಮಾತ್ರ ಅಪ್ಸೈಡ್ ಅಂತ ಹೇಳಿದ್ದೀವಿ. ಅಕಸ್ಮಾತ್ 26,200 ಕೆಳಗೆ ಬಂದರೆ ಮಾರ್ಕೆಟಲ್ಲಿ ಡೌನ್ ಸೈಡ್ ನಾವು ಸ್ವಲ್ಪ ಡೌನ್ ಸೈಡ್ ಮಾರ್ಕೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ 26,200ನ ಬ್ರೇಕ್ ಮಾಡಿರೋ ಕಾರಣ ನಮ್ಮ ಮಾರ್ಕೆಟಿನ ಅಪ್ಸೈಡ್ ಸಪೋರ್ಟ್ ಬಂದುಬಿಟ್ಟು 26,300. ಸೊ 26,300 ತುಂಬ ಸ್ಟ್ರಾಂಗ್ ಇರುತ್ತೆ. ಸೊ ಈಗ 26,200ನ ಬ್ರೇಕ್ ಮಾಡಿರೋ ಕಾರಣ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ರೀಚ್ ಆಗಬಹುದು, ಅಂದರೆ 25,900 ತನಕ ಹೋಗ್ಬೋದು. ಸೊ 25,900 ಹೋಗುತ್ತೆ ಅಂದ್ರ ಮೇಲೆ ನಾವು ಪೊಸಿಷನಲ್ ಟ್ರೇಡ್ ಪ್ರಕಾರ ಹೋಗಿದ್ರೆ ಸೊ ನಾವೇನು ಮಾಡ್ಬೋದು, 26,300 CEಗಳನ್ನ ಸೆಲ್ ಮಾಡ್ಬೋದು. ಅಕಸ್ಮಾತ್ 26,400 CEಗಳನ್ನ ಸೆಲ್ ಮಾಡ್ಬೋದು. ಪ್ರೆಸೆಂಟ್ ಸದ್ಯದ ಮಟ್ಟಿಗೆ ಅಬ್ಸರ್ವ್ ಮಾಡಿದಾಗ ಮಾರ್ಕೆಟಲ್ಲಿ ಸ್ವಲ್ಪ ಬೇರಿಶ್ ಪ್ರೆಷರ್ನ ನಾವೇ ಕಾಣ್ತಾ ಇದ್ದೇವೆ. ಯಾಕೆಂದರೆ ತುಂಬ ಸರಿ ರಿಜೆಕ್ಟ್ ಆಗ್ತಾಯಿದೆ ಮಾರ್ಕೆಟಲ್ಲಿ, ಅಂತ ಬೈಯಿಂಗ್ ಪ್ರೆಷರ್ ಇಲ್ಲ. ಸೊ ನಾವು ಡೌನ್ವರ್ಡ್ ಮೂಮೆಂಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಸದ್ಯಕ್ಕೆ 26,200ನ ಸಪೋರ್ಟ್ ಮಾಡಿ ಮಾರ್ಕೆಟ್ ಡೌನ್ಫಾಲ್ ಬಂದರೆ ಸೊ ನೆಕ್ಸ್ಟ್ ಲೆವೆಲ್ ಅದು ಮಾರ್ಕೆಟ್ ರೀಚ್ ಆಗೋದು 25,900. ಇದು ಕೇವಲ ಇಂಟ್ರಾಡೇ ಬೇಸಿಸ್ ಮೇಲೆ ಟ್ರೇಡ್ ಮಾಡೋದು ತುಂಬ ಹೈ ರಿಸ್ಕಿ ಆಗಿರುತ್ತೆ. ಸೊ ಪೊಸಿಷನಲ್ ಟ್ರೇಡ್ಗೆ ತುಂಬ ಈಸಿ ಆಗುತ್ತೆ. ನೀವು 26,300 CEಗಳನ್ನ ಅಥವಾ 26,400 CEಗಳನ್ನ ಸೆಲ್ ಮಾಡೋದ್ರಿಂದ ನಿಮಗೆ ಥೀಟಾ ವ್ಯಾಲ್ಯೂ ಸಿಗುತ್ತೆ. ಸೊ ಮಾರ್ಕೆಟ್ ಇನ್ ಕೇಸ್ ನಿಮ್ಮ ರಿವರ್ಸಲ್ ಹೊಡೆದ್ರು ನಿಮಗೆ ಥೀಟಾ ವ್ಯಾಲ್ಯೂಯಿಂದ ಪ್ರಾಫಿಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಓನ್ಲಿ ಫಾರ್ ಪೊಸಿಷನಲ್ ಟ್ರೇಡರ್ಗೆ ಮಾತ್ರ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.